ಕಾಲ್ ಮಾಡಿ ವೋಟ್ ಮಾಡಿ. ಪವರ್ ಟಿವಿಯಲ್ಲಿ ಲೋಕಸಭಾ ಚುನಾವಣಾ ಮೆಗಾ ಸರ್ವೆ ನಡೀತಾ ಇದೆ. ನೀವು ಕೂಡ ಕಾಲ್ ಮಾಡಿ ವೋಟ್ ಮಾಡಬಹುದು. ಮೆಗಾ ಸರ್ವೆ ನಡೀತಾ ಇದೆ. ಇವತ್ತು ವಿಜಯಪುರ ಲೋಕಸಭಾ ಕ್ಷೇತ್ರದ ಜನಮತ 8 ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿರುವಂತಹ ವಿಜಯಪುರ. ನಿಮ್ಮ ವಿಜಯಪುರಕ್ಕೆ ಈ ಬಾರಿಯ ಸಂಸದರು ಯಾರಾಗಬೇಕು, ಯಾವ ಪಕ್ಷ ಗೆಲ್ಲಬೇಕು ಅನ್ನೋದನ್ನ ನೀವು 9:30 ಈಗಾಗಲೇ ಆರಂಭ ಆಗಿದೆ. ಸಂಜೆ 5:30ವರೆಗೂ ಕೂಡ ಕರೆ ಮಾಡಿ ನಿಮ್ಮ ಆಯ್ಕೆಯನ್ನ ತಿಳಿಸಬಹುದು. ಸಂಜೆ 7 ಗಂಟೆಗೆ ಪವರ್ ಟಿವಿಯಲ್ಲಿ ನಿಖರ ಫಲಿತಾಂಶ ಕೂಡ ಪ್ರಸಾರ ಆಗುತ್ತೆ. ನೀವು ಕರೆ ಮಾಡಬೇಕಾಗಿರುವಂತ ಸಂಖ್ಯೆ 08069205999. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಎಲೆಕ್ಷನ್ ಸೆಂಟರ್ ನಿಂದ ನೇರ ಸಂಪರ್ಕದಲ್ಲಿ ಕಾರ್ತಿಕ್ ನೀಡ್ತಾ ಹೋಗ್ತಾರೆ. ಕಾರ್ತಿಕ್, ಸದ್ಯದ ಟ್ರೆಂಡ್ ಏನ್ ಹೇಳ್ತಾ ಇದೆ? ಇವತ್ತು ಬೆಳಿಗ್ಗೆ 9:30 ಕೂಡ ನಿರಂತರವಾಗಿ ಕರೆಗಳನ್ನು ಸ್ವೀಕರಿಸ್ತಾ ಇದ್ದೇವೆ. ಈಗ ಸದ್ಯಕ್ಕೆ ದೇವರ ಹಿಪ್ಪರಗಿ ಕ್ಷೇತ್ರದಿಂದ, ವಿಧಾನಸಭಾ ಕ್ಷೇತ್ರದಿಂದ ನಾವು ಕರೆಗಳನ್ನು ಸ್ವೀಕರಿಸ್ತಾ ಇದ್ದೇವೆ. ಒಂದು ಅರ್ಥದಲ್ಲಿ ಬಿಜೆಪಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇದೆ ಅಶ್ವಿನಿ. ಆದರೆ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರುವಂಥ ವಿಚಾರ, ಯಾವ ಸಂದರ್ಭದಲ್ಲಿ ಬಿಜೆಪಿ ಮತ್ತು JDS ಮೈತ್ರಿಯನ್ನ ಆಯಿತು, ಈ ಸಂದರ್ಭದಲ್ಲಿ ಇದುವರೆಗೆ ಕೂಡ ಬಿಜೆಪಿಗೆ ಪ್ರಬಲವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದವರು ಆ ಭಾಗದ JDS ಕಾರ್ಯಕರ್ತರು. ಅವರು ಬಿಜೆಪಿಯನ್ನು ಅಷ್ಟು ಸುಲಭದಲ್ಲಿ ಒಪ್ಕೊಳ್ತಾರ ಅನ್ನುವಂಥ ಪ್ರಶ್ನೆ ಇಲ್ಲಿಗ ಮೂಡಿದೆ. ಬಹುಶಃ ಇದೇ ಕಾರ್ಯಕರ್ತರೆಲ್ಲ ಒಟ್ಟು ಸೇರಿ ಕಾಂಗ್ರೆಸ್ಗೆ ಮತ ಹಾಕಬಹುದು ಅನ್ನುವಂತಹ ಆಲೋಚನೆಗಳು ಕೂಡ ಅಲ್ಲಿದೆ. ಸೊ ಒಟ್ಟಾರೆಯಾಗಿ ಆ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಸದ್ಯದ ಪರಿಸ್ಥಿತಿಯನ್ನು ಹೇಳುವುದಾದ್ರೆ, ರಮೇಶ್ ಜಿಗಜಿಣಗಿ ಏನಿದ್ದಾರೆ, ಆರಂಭದಲ್ಲಿ ಮೀಸಲಾತಿಗೂ ಮೊದಲಿಗೆ ಅಲ್ಲಿ 1999ರಿಂದ ಕೂಡ ಯತ್ನಾಳ್ರವರು 2 ಬಾರಿ ಸಂಸದರಾಗಿ ಗೆದ್ದು ಬಂದರು. ಮೀಸಲಾತಿ ಆರಂಭ ಆದ ಬಳಿಕ ರಮೇಶ್ ಜಿಗಜಿಣಗಿ ಅವರು ಗೆಲ್ತಾ ಇದ್ದಾರೆ. ಆದರೆ ರಮೇಶ್ ಜಿಗಜಿಣಗಿ ಅವರಿಗೆ ಇತ್ತೀಚೆಗೆ ಅನಾರೋಗ್ಯ ಇರುವುದರಿಂದಾಗಿ ಅವರಿಗೆ ಟಿಕೆಟ್ ಕೈ ತಪ್ಪಬಹುದು, ಬೇರೆಯವರಿಗೆ ನೀಡಬಹುದು ಅನ್ನುವಂಥ ಚರ್ಚೆಯು ನಡೀತಾ ಇರುವಂಥ ಸಂದರ್ಭದಲ್ಲೇ ಜಿಗಜಿಣಗಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಬಾರಿ JDSಗೆ ನಮ್ಮ ಇಲ್ಲಿಂದ ಟಿಕೆಟ್ ಕೊಡಲ್ಲ, ನನಗೇ ಟಿಕೆಟ್ ಕೊಡ್ತಾರೆ ಅಂತ ಹೇಳಿ ಬಿಜೆಪಿಯ ಹೈಕಮಾಂಡ್ನವರು ನನಗೆ ಕಾಲ್ ಮಾಡಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಯಾವಾಗ ಅವರು ಈ ರೀತಿಯ ಹೇಳಿಕೆಯನ್ನು ಕೊಟ್ಟರು ಆ ಸಂದರ್ಭದಿಂದ ಕೂಡ ಅಲ್ಲಿ ಒಂದು ರೀತಿಯ ಬೆಂಕಿಯೇ ಹುಟ್ಟುಕೊಂಡಿದೆ. ಸೊ ಒಂದರ್ಥದಲ್ಲಿ ಇದೀಗ ಇದು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆದರೂ ಆಗಬಹುದು. ಆದರೆ ಕಾಂಗ್ರೆಸ್ನಿಂದ ಹೇಳಿಕೊಳ್ಳುವ ಪ್ರಬಲವಾದ ಆಕಾಂಕ್ಷೆ ಅಲ್ಲಿಲ್ಲ. ಬಹುಶಃ ಬೇರೆ ಕಡೆಯಿಂದ ಯಾವುದಾದ್ರೂ ಪ್ರಬಲವಾದಂತಹ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಅಲ್ಲಿ ಸ್ಪರ್ಧೆಗೆ ನಿಲ್ಲಿಸುವಂತ ಅನಿವಾರ್ಯತೆಯಲ್ಲಿ ಕಾಂಗ್ರೆಸ್ ಇದೆ. ಸೊ ಒಟ್ಟಾರೆಯಾಗಿ ಇವತ್ತು ಬರ್ತಾ ಇರುವಂತಹ ಕಾಲ್ಗಳು ಒಂದರ್ಥದಲ್ಲಿ ನೆಕ್ ಟು ನೆಕ್ಗೆ ಬರ್ತಾ ಇದೆ ನಮಗೆ ಸದ್ಯದ ಪರಿಸ್ಥಿತಿಯಲ್ಲಿ. ಇನ್ನು ಏನಾಗ್ತದೆ ಅಂತ ಹೇಳಿ ಸಂಜೆವರೆಗೆ ಕಾದು ನೋಡಬೇಕಾಗಿದೆ ಅಶ್ವಿನಿ. ಓಕೆ ಕಾರ್ತಿಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.